ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ಸೆಗ್ಮೆಂಟ್. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮೈಕೆಲ್ ಜಾಕ್ಸನ್ ಜೀವನಾಧಾರಿತ ಬಯೋಗ್ರಫಿಕಲ್ ಸಿನಿಮಾ ಮೈಕೆಲ್ ಲಾಸ್ಟ್ ಮಂತ್ ಏಪ್ರಿಲ್ 24ನೇ ತಾರೀಕು ರಿಲೀಸ್ ಆಗಿದೆ. ಐ ನೋ ಐ ಆಮ್ ಲಿಟಲ್ ಲೇಟ್ ಟು ದ ಕ್ಲಬ್, ಆದರೂ ಕೂಡ ಈ ಸಿನಿಮಾ ಬಗ್ಗೆ ಮಾತಾಡಲೇಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಮೈಕೆಲ್ ಸಿನಿಮಾ ಬಿಡುಗಡೆ ಆಗಿ ಈಗಾಗಲೇ 8 ದಿನ ಆಗಿದೆ. 8 ದಿನದಲ್ಲಿ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ $285 ಮಿಲಿಯನ್. ಅಂದರೆ ಇಂಡಿಯನ್ ರುಪೀಸ್ನಲ್ಲಿ ಹೇಳೋದಾದರೆ ಸುಮಾರು 2700 ಕೋಟಿ ರೂಪಾಯಿ. ದಟ್ ಮೀನ್ಸ್ ಟು ಸೇ ದಟ್ ಬಾಕ್ಸ್ ಆಫೀಸನ್ನು ಈ ಸಿನಿಮಾ ಅಕ್ಷರಶಃ ಕೊಳ್ಳೆ ಹೊಡಿತಾ ಇದೆ. ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಈ ಸಿನಿಮಾನ ಈಗಾಗಲೇ ನೋಡಿರ್ತೀರ. ನಿಮಗೆ ಈ ಸಿನಿಮಾ ಎಷ್ಟು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನಗೆ ಈ ಸಿನಿಮಾದಲ್ಲಿ ಹೈಲೈಟ್ಸ್ ಅನಿಸಿದಂತಹ ಕೆಲವೊಂದಷ್ಟು ಲೈಫ್ ಲೆಸನ್ಸ್ ಅನಿಸಿದಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ಲಿ, ಮೈಕೆಲ್ ಜಾಕ್ಸನ್ ಪಾತ್ರವನ್ನು ಪ್ಲೇ ಮಾಡಿದ್ದು ನಿಜ ಜೀವನದಲ್ಲಿ ಮೈಕೆಲ್ ಜಾಕ್ಸನ್ ಅವರ ನೆವ್ಯೂ, ಅಂದರೆ ಅಣ್ಣನ ಮಗ ಜಾಫರ್ ಜಾಕ್ಸನ್. ನಿಜವಾಗ್ಲೂ ವಾಟ್ ಅ ಪರ್ಫಾರ್ಮೆನ್ಸ್. ಮೈಕೆಲ್ ಜಾಕ್ಸನ್ ಮತ್ತೆ ಹುಟ್ಟಿ ಬಂದ್ರೇನೋ ಅನ್ನೋ ಲೆವೆಲ್ಗೆ ಅವರು ಮೈಕೆಲ್ ಜಾಕ್ಸನ್ ಅವರನ್ನು ಇಡೀ ಸಿನಿಮಾದಲ್ಲಿ ನೆನಪಿಸ್ತಾನೆ ಹೋಗ್ತಾರೆ. ನಿಜವಾಗ್ಲೂ ಮೈಕೆಲ್ ಜಾಕ್ಸನ್ ಇವತ್ತು ಬದುಕಿರ್ತಿದ್ರೆ ಜಾಫರ್ ಜಾಕ್ಸನ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾಯಿದ್ರು. ಜಾಫರ್ ಜಾಕ್ಸನ್ ಅವರ ಡೆಡಿಕೇಶನ್ ಮತ್ತು ಕನ್ವಿಕ್ಷನ್ಗೆ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು. ಸೆಕೆಂಡ್ಲಿ, ಸಿನಿಮಾ ನೋಡಿದವರಿಗೆ ಈ ವಿಷಯ ಗೊತ್ತಿರುತ್ತೆ. ಒಂದು ಹಂತಕ್ಕೆ ಬಂದಾಗ ಮೈಕೆಲ್ ಜಾಕ್ಸನ್ ತನ್ನ ಪರ್ಸನಲ್ ಮ್ಯಾನೇಜರ್ ಆಗಿದ್ದಂತಹ ಸ್ವತಃ ತನ್ನ ತಂದೆ ಜೋಸೆಫ್ ಜಾಕ್ಸನ್ರನ್ನೇ ಕೆಲಸದಿಂದ ಟರ್ಮಿನೇಟ್ ಮಾಡಿ ಬೇರೆ ಒಬ್ಬ ಮ್ಯಾನೇಜರನ್ನು ಅಪಾಯಿಂಟ್ ಮಾಡಿಕೊಳ್ಳುವಂತಹ ಒಂದು ಸೀನ್ ಇದೆ. ದಟ್ ವಾಸ್ ವೆರಿ ಮಚ್ ಇಂಪ್ಯಾಕ್ಟ್ಫುಲ್ ಫಾರ್ ಮೀ. ಆ್ಯಂಡ್ ಸಿ, ಮೈಕೆಲ್ ಜಾಕ್ಸನ್ ವಾಸ್ ಅ ವೆರಿ ಸ್ಪೆಷಲ್ ಕಿಡ್. ಆದರೆ ಅವರ ತಂದೆ ಚಿಕ್ಕ ವಯಸ್ಸಲ್ಲಿ ಅವರನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು, ಬೆಲ್ಟಲ್ಲಿ ಹೊಡಿತಾ ಇದ್ರು. ಮೈಕೆಲ್ ಜಾಕ್ಸನ್ ಬಾಲ್ಯವನ್ನು ಅವರು ಅಕ್ಷರಶಃ ನರಕ ಮಾಡಿದರು. ಮೈಕೆಲ್ ಜಾಕ್ಸನ್ ಆ್ಯಕ್ಚುಲಿ ತಮ್ಮದೇ ಕುಟುಂಬದ ಜಾಕ್ಸನ್ 5 ಬ್ಯಾಂಡಿಂದ ಸ್ಟೇಜ್ ಶೋಗಳಲ್ಲಿ ಪರ್ಫಾರ್ಮ್ ಮಾಡ್ತಾ ಬಂದಿದ್ದರೂ ಕೂಡ ತಮ್ಮ ಸಹೋದರರಿಗಿಂತ ಸ್ಪೆಷಲ್ ಟ್ಯಾಲೆಂಟ್ ಅವರಲ್ಲಿ ಡೆಫಿನೆಟ್ಲಿ ಇತ್ತು. ತಮಗೆ ಸೆಟ್ ಆಗುವಂತಹ ಜನಗಳ ಜೊತೆಗೆ ಅವರು ಕೊಲ್ಯಾಬ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಸಮಯ ಬಂದಾಗ ಅಪ್ಪನನ್ನೇ ಸೈಡ್ಗೆ ಹಾಕಿ ಬೇರೆ ಮ್ಯಾನೇಜರನ್ನು ಇಟ್ಕೊಂಡ್ರು. ವಿಚ್ ಮೀನ್ಸ್ ಟು ಸೇ ದಟ್ ನಿಮ್ಮ ಜೀವನದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನುವಂತಹ ಆಯ್ಕೆ ನಿಮ್ಮದೇ ಆಗಿರಬೇಕು. ನಿಮ್ಮ ಬೆಳವಣಿಗೆಗೆ, ನಿಮ್ಮ ಪ್ರತಿಭೆಗೆ ಸಪೋರ್ಟ್ ಮಾಡದೇ ಇರುವಂತಹ ವ್ಯಕ್ತಿಗಳ ಪೈಕಿ ಸ್ವತಃ ನಿಮ್ಮ ತಂದೆಯೇ ಇದ್ದರೂ ಕೂಡ ಅವರನ್ನು ಬದಿಗಿಟ್ಟು ಬೆಳೀತಾ ಹೋಗಬೇಕು ಅನ್ನುವಂತಹ ಪಾಠವನ್ನು ಮೈಕೆಲ್ ಜಾಕ್ಸನ್ ಹೇಳಿಕೊಟ್ರು. ಥರ್ಡ್ಲಿ, ಮೈಕೆಲ್ ಜಾಕ್ಸನ್ ವಾಸ್ ಅ ವೆರಿ ರೇರ್ ಟ್ಯಾಲೆಂಟ್. ಅದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಅವರ ಬಾಲ್ಯ ಮಾತ್ರ ಎಲ್ಲರ ಹಾಗೆ ನಾರ್ಮಲ್ ಬಾಲ್ಯದ ರೀತಿ ಇರಲಿಲ್ಲ. ತಂದೆಯ ಬೆಲ್ಟ್ ಹೊಡೆತಕ್ಕೆ ಹೆದರಿ ಅವರು ಸ್ಟೇಜ್ ಶೋಗಳಲ್ಲಿ ಹಾಡಿಕೊಂಡು ಕುಣಿದಾಡಿಕೊಂಡು ಪರ್ಫಾರ್ಮ್ ಮಾಡ್ತಾಯಿದ್ರು. ಬರೀ ಸ್ಟೇಜ್ ಶೋ ಮಾಡ್ಕೊಂಡಿದ್ದರಿಂದ ಅವರಿಗೆ ನಾರ್ಮಲ್ ಚೈಲ್ಡ್ಹುಡ್ ಸಿಗಲೇ ಇಲ್ಲ. ಬೇರೆ ಮಕ್ಕಳ ಥರ ಅವರು ಪ್ಯಾಂಪರ್ಡ್ ಕಿಡ್ ಕೂಡ ಆಗಿರಲಿಲ್ಲ. ಅಕ್ಕಪಕ್ಕದ ಮನೆಯ ಮಕ್ಕಳ ಜೊತೆಗೆ ಅವರು ಆಟ ಆಡ್ತಾ ಇರಲಿಲ್ಲ. ಬಹಳ ಚಿಕ್ಕ ವಯಸ್ಸಿಗೇ ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಹಾಗಾಗಿ ಅವರಿಗೆ ಯಾರು ಕೂಡ ಮಕ್ಕಳಿರುವಾಗ ಸ್ನೇಹಿತರು ಅಂತ ಯಾರೂ ಇರಲಿಲ್ಲ. ಮನುಷ್ಯರಿಗಿಂತ ಜಾಸ್ತಿ ಅವರು ಪ್ರಾಣಿಗಳ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ರು. ಮಕ್ಕಳ ಜೊತೆಗೆ ಅವರು ಬೆರೆಯದೇ ಇದ್ದರೂ ಕೂಡ ಅವರಲ್ಲಿ ಇದ್ದಂತಹ ಮಗು ಅವರು ಸಾಯುವ ತನಕ ಜೀವಂತವಾಗಿತ್ತು. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮಗುವಿನಂತಹ ಮುಗ್ಧತೆ ಮತ್ತು ಹೊಸತನ್ನು ಕಲಿಬೇಕು ಅನ್ನುವಂತಹ ಹುಮ್ಮಸ್ಸು ನಮ್ಮಲ್ಲಿ ಯಾವಾಗಲೂ ಇರಬೇಕು ಅನ್ನೋದನ್ನು ಮೈಕೆಲ್ ಜಾಕ್ಸನ್ ಈ ಮೂಲಕ ಕಲಿಸಿಕೊಟ್ರು. ಇಡೀ ಸಿನಿಮಾದಲ್ಲಿ ಮೈಕೆಲ್ ಜಾಕ್ಸನ್ ಮಗುವಾಗಿದ್ದಾಗಿಂದ ದೊಡ್ಡ ಪಾಪ್ ಸ್ಟಾರ್ ಆಗಿ ಬೆಳೆಯುವ ತನಕ ಅವರಲ್ಲಿ ಇದ್ದಂತಹ ತುಡಿತ ನಿಜವಾಗ್ಲೂ ಯಾವುದರ ಬಗ್ಗೆ ಇತ್ತು ಅನ್ನೋದನ್ನು ಬಹಳ ಎಫೆಕ್ಟಿವ್ ಆಗಿ ಈ ಒಂದು ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ನಾಲ್ಕನೇದಾಗಿ, ಈ ಫಿಲ್ಮಲ್ಲಿ ಮೈಕೆಲ್ ಜಾಕ್ಸನ್ ಅವರ ಪಾಪ್ಯುಲರ್ ಥ್ರಿಲ್ಲರ್ ಹಾಡನ್ನು ರೀಕ್ರಿಯೇಟ್ ಮಾಡುವಂತಹ ಸೀನ್ ಇದೆ. ದಟ್ ವಾಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಒರಿಜಿನಲ್ಗೆ ಸೆಡ್ ಹೊಡೆಯೋ ಹಾಗೆ ಮಾಡಿರುವಂತಹ ಈ ಒಂದು ರೀಕ್ರಿಯೇಷನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ಈ ಒಂದು ರೀಕ್ರಿಯೇಷನ್ ಮೂಡಿ ಬಂದಿದೆ. ಜಾಫರ್ ಜಾಕ್ಸನ್ ಅಂತೂ ಮೈಕೆಲ್ ಜಾಕ್ಸನ್ ಮೈ ಮೇಲೆ ಬಂದ ಹಾಗೆ ಈ ಸೀಕ್ವೆನ್ಸಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮೈಕೆಲ್ ಜಾಕ್ಸನ್ ಪಾತ್ರವನ್ನು ಪ್ಲೇ ಮಾಡೋದಷ್ಟು ಸುಲಭದ ಮಾತೇ ಅಲ್ಲ. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ಅವ್ರ ಥರ ಬಿಹೇವ್ ಮಾಡಬೇಕು, ಅವ್ರ ಥರ ಮಾತಾಡಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಥರ ಡ್ಯಾನ್ಸ್ ಮಾಡಬೇಕು. ಇದು ಸುಲಭದ ಮಾತಂತೂ ಅಲ್ವೇ ಅಲ್ಲ. ಆದರೆ
ಅಸ್ಥೆಯಿಂದ ಪ್ರಯತ್ನ ಪಟ್ಟರೆ ಜೀವನದಲ್ಲಿ ಯಾವುದನ್ನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಪಾಠವನ್ನು ಜಾಫರ್ ಜಾಕ್ಸನ್ ಈ ಸಿನಿಮಾ ಮೂಲಕ ಹೇಳಿಕೊಟ್ರು. 5ನೇದಾಗಿ 1984ರಲ್ಲಿ ಮೈಕೆಲ್ ಜಾಕ್ಸನ್ ಪೆಪ್ಸಿ ಕಂಪನಿಗೆ ಒಂದು ಆ್ಯಡ್ ಶೂಟ್ ಮಾಡುವಾಗ ಬೆಂಕಿ ಅವಘಡ ನಡೆಯುತ್ತೆ. ಅದರಲ್ಲಿ ಅವರ ಸ್ಕಲ್ಗೆ ಆಲ್ಮೋಸ್ಟ್ 3rd ಡಿಗ್ರಿ ಬರ್ನ್ಸ್ ಆಗುತ್ತೆ. ಅದು ಆ್ಯಕ್ಚುಲಿ ಮೈಕೆಲ್ ಜಾಕ್ಸನ್ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ ಸೀನನ್ನು ಬಹಳ ಚೆನ್ನಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿಪರ್ಯಾಸ ಏನು ಅಂದರೆ ಮೈಕೆಲ್ ಜಾಕ್ಸನ್ ಅವರು ಈ ಒಂದು ಆಕ್ಸಿಡೆಂಟಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಯೋ ತನಕ ಹೊರಗಡೆ ಬರೋದಕ್ಕೆ ಆಗಲಿಲ್ಲ. ನಿದ್ರಾಹೀನತೆ ಅವರು ಸಾಯೋ ತನಕ ಕಾಡ್ತಾನೆ ಇತ್ತು. ಪೇಯ್ನ್ ಕಿಲ್ಲರ್ಸ್ಗೆ ಅಡಿಕ್ಟ್ ಆಗೋ ಥರ ಮಾಡಿದಂತಹ ಈ ಒಂದು ಆಕ್ಸಿಡೆಂಟ್ ಅವರನ್ನು ಲೈಫ್ ಲಾಂಗ್ ಸಫರ್ ಮಾಡುವ ಹಾಗೆ ಮಾಡಿತು. ಆದರೂ ಕೂಡ ಮೈಕೆಲ್ ಜಾಕ್ಸನ್ ತಮ್ಮ ಮ್ಯೂಸಿಕ್ ಪ್ಯಾಷನನ್ನು ಬಿಟ್ಕೊಡ್ಲಿಲ್ಲ. ಈ ಆಕ್ಸಿಡೆಂಟ್ ಆದಮೇಲೆ ಕೂಡ ಸಾಕಷ್ಟು ಸೂಪರ್ ಹಿಟ್ ಹಾಡುಗಳನ್ನು ಮ್ಯೂಸಿಕ್ ಪ್ರಪಂಚಕ್ಕೆ ಅವರು ಕೊಡ್ತಾನೆ ಹೋದರು. ಲೈಫಲ್ಲಿ ಏನೇ ಆದರೂ ಪ್ಯಾಷನನ್ನು ಬಿಟ್ಕೊಡಬಾರ್ದು ಅನ್ನೋದನ್ನು ಈ ಮೂಲಕ ಮೈಕೆಲ್ ಜಾಕ್ಸನ್ ಹೇಳಿಕೊಟ್ರು. ಇನ್ನು ಫೈನಲಿ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗದೇ ಇದ್ದಿದ್ದು ಒಂದೇ ವಿಷಯ. ಅದೇನು ಅಂತಂದರೆ ಈ ಸಿನಿಮಾದಲ್ಲಿ ಮೈಕೆಲ್ ಜಾಕ್ಸನ್ ಅವರ ಕಂಪ್ಲೀಟ್ ಜೀವನನ ತೋರಿಸಿಲ್ಲ. ಕೇವಲ 1980ರ ತನಕದ ಮೈಕೆಲ್ ಜಾಕ್ಸನ್ ಮ್ಯೂಸಿಕಲ್ ಜರ್ನಿಯನ್ನು ಮಾತ್ರ ತೋರಿಸಿದ್ದಾರೆ. 1988ರಲ್ಲಿ ಸೋಲೋ ಟೂರ್ ಶುರು ಮಾಡ್ತಾ ಇರೋದನ್ನು ತೋರಿಸಿ ಸಿನಿಮಾನ ಎಂಡ್ ಮಾಡಿದ್ದಾರೆ. ಹಿಸ್ ಸ್ಟೋರಿ ಕಂಟಿನ್ಯೂಸ್ ಅಂತ ಹೇಳಿ ಅಲ್ಲಿಗೆ ಸಿನಿಮಾ ಮುಗಿಸಿದ್ದಾರೆ. ಇಡೀ ಲೈಫ್ನ ತೋರಿಸ್ತಾರೆ ಅಂತ ಕಾಯ್ತಾ ಇದ್ದಂತಹ ನನಗೆ ಇದು ಇಷ್ಟ ಆಗಿಲ್ಲ. ಅದ್ರ ಜೊತೆಗೆ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದು, ತನ್ನ ಮಗುವನ್ನು ಎತ್ತರದ ಕಟ್ಟಡದಿಂದ ಅಭಿಮಾನಿಗಳಿಗೆ ತೋರಿಸೋದಕ್ಕೆ ಹೋಗಿ ಅಪಾಯಕಾರಿಯಾಗಿ ಜಾಕ್ಸನ್ ಆಟ ಆಡಿಸಿದ್ದು, ಇಸ್ರೇಲ್ನವರು ಮೈಕೆಲ್ ಜಾಕ್ಸನನ್ನು ದ್ವೇಷ ಮಾಡ್ತಾ ಇದ್ದಿದ್ದು, ಮೈಕೆಲ್ ಜಾಕ್ಸನ್ ನಿಗೂಢವಾಗಿ ಸತ್ತಿದ್ದು, ಇದು ಯಾವುದ್ರ ಬಗ್ಗೆನೂ ಸಿನಿಮಾದಲ್ಲಿ ಟಚೇ ಮಾಡಿಲ್ಲ. ಅದು ಸ್ವಲ್ಪ ನನಗೆ ಡಿಸಪಾಯಿಂಟಿಂಗ್ ಅಂತ ಅನ್ನಿಸ್ತು. ಈ ಸಿನಿಮಾನ ಆ್ಯಕ್ಚುಲಿ ಶುರು ಮಾಡುವಾಗ 2 ಪಾರ್ಟ್ ಮಾಡೋಣ ಅಂತಲೇ ಅಂದ್ಕೊಂಡು ಶುರು ಮಾಡಿದ್ರಂತೆ. ಆಮೇಲೆ ಬೇಡ ಒಂದೇ ಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಟೀಮ್ನವರು ಮುಗಿಸಿದ್ದಾರೆ. ಕ್ರಿಟಿಕಲಿ ಮತ್ತು ಕಮರ್ಷಿಯಲಿ ಈ ಫಿಲ್ಮ್ ಅಕಸ್ಮಾತ್ ಸಕ್ಸಸ್ ಆದರೆ ಸೆಕೆಂಡ್ ಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ. ಈಗ ಸಿನಿಮಾ ಹಿಟ್ ಆಗಿದೆ, ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಡೈರೆಕ್ಟರ್ ಆ್ಯಂಟೋನಿ ಫುಕುವಾ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಒಂದು ಆ್ಯಕ್ಚುಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವಾಗ ಪಾರ್ಟ್ 2 ಬರುತ್ತೋ ಗೊತ್ತಿಲ್ಲ, ಬಟ್ ನಾವೆಲ್ಲರೂ ಕಾದು ನೋಡಬೇಕು. ವಾಟ್ ಸೆಡ್ ಅಂಡ್ ಡನ್, ಸೆಕೆಂಡ್ ಪಾರ್ಟ್ ಅಕಸ್ಮಾತ್ ಬಂದರೆ ಮೈಕೆಲ್ ಜಾಕ್ಸನ್ ಸುತ್ತ ಪ್ರಪಂಚ ಕೇಳಿಪಟ್ಟಿರುವಂತಹ ಗಾಳಿ ಮಾತುಗಳು ಮತ್ತು ಕಾಂಟ್ರವರ್ಸೀಸ್ ಬಗ್ಗೆನೇ ಜಾಸ್ತಿ ತೋರಿಸ್ಬೇಕಾಗುತ್ತೆ. ಬಿಕಾಸ್ ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಮೈಕೆಲ್ ಜಾಕ್ಸನ್ ಅವರ ಮ್ಯೂಸಿಕಲ್ ಜರ್ನಿ ಬಗ್ಗೆ, ಅವರ ಚೈಲ್ಡ್ಹುಡ್ ಮತ್ತು ಅವರ ಪೇರೆಂಟ್ಸ್ ಜೊತೆಗಿನ ಸಂಬಂಧದ ಬಗ್ಗೆ, ಅವರ ಬ್ರದರ್ಸ್ ಜೊತೆಗಿನ ಸಂಬಂಧದ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಸೊ ಸೋಲೋ ಟೂರ್ನ ಶುರು ಮಾಡಿ ಈ ಸಿನಿಮಾನ ಎಂಡ್ ಮಾಡಿದ್ದಾರೆ. ಸೊ ಸೆಕೆಂಡ್ ಪಾರ್ಟಲ್ಲಿ ಆಬ್ವಿಯಸ್ಲಿ ಕಾಂಟ್ರವರ್ಸೀಸ್ ಬಗ್ಗೆನೇ ಜಾಸ್ತಿ ತೋರಿಸ್ಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟ್ಗೆ ಆ್ಯಂಟಿಸಿಪೇಷನ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಪಾರ್ಟ್ ಅತಿ ಹೆಚ್ಚು ಹಿಟ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಹಾಗೆಯೇ ಈ ಕಾಂಟ್ರವರ್ಸಿಗಳನ್ನು ಸಿನಿಮಾದಲ್ಲಿ ಯಾವ ರೀತಿ ಅಡ್ರೆಸ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಅಂತೂ ನನಗಿದೆ. ಹಂಗೆ ನೋಡೋಕೋದ್ರೆ ಜನಗಳಿಗೆ ಪಾಸಿಟಿವ್ಗಿಂತ ನೆಗೆಟಿವ್ ತುಂಬ ಅಪೀಲಿಂಗ್ ಆಗಿರುತ್ತೆ. ಪಾರ್ಟ್ 1ನಲ್ಲಿ ತೋರಿಸಿರೋ ಪ್ರಕಾರ ಮೈಕೆಲ್ ಜಾಕ್ಸನ್ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಿದ್ದು ಹೌದು, ಆದರೆ ಅಲ್ಲಿ ಇದ್ದದ್ದು ಕಾಮದ ಭಾವನೆ ಅಲ್ಲ, ಅಲ್ಲಿ ಇದ್ದದ್ದು ಕೇವಲ ನಿಷ್ಕಲ್ಮಶವಾದಂತಹ ಪ್ರೀತಿ ಅಷ್ಟೆ. ತಾನು ಕಳೆದುಕೊಂಡ ಬಾಲ್ಯವನ್ನು ಮೈಕೆಲ್ ಜಾಕ್ಸನ್ ದೊಡ್ಡವರಾದ ಮೇಲೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಕಂಡುಕೊಳ್ಳುವಂತಹ ಪ್ರಯತ್ನ ಮಾತ್ರ ಮಾಡ್ತಾಯಿದ್ರು. ಆದರೆ ಅದನ್ನು ಈ ಪ್ರಪಂಚ ತಪ್ಪಾಗಿ ಅರ್ಥ ಮಾಡಿಕೊಂಡಿತ್ತು. ಮೈಕೆಲ್ ಜಾಕ್ಸನ್ರಲ್ಲಿ ಇದ್ದಂತಹ ಮುಗ್ಧತೆ ಸಮಾಜದಲ್ಲಿ ಇಲ್ಲದೆ ಹೋಗಿದ್ದು ಮೈಕೆಲ್ ಜಾಕ್ಸನ್ ಬಗ್ಗೆ ಇಲ್ಲ ಸಲ್ಲದ ಆರೋಪ ಕೇಳಿ ಬರೋದಕ್ಕೆ ಕಾರಣ ಆಗಿತ್ತು. ಒಟ್ಟಾರೆಯಾಗಿ ಸ್ನೇಹಿತರೆ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನುವಂತಹ ನಮ್ಮ ಕುವೆಂಪು ಅವರ ಮಾತಿನ ಹಾಗೆ ಮೈಕೆಲ್ ಜಾಕ್ಸನ್ ಪಾಪ್ ಮ್ಯೂಸಿಕ್ ಲೋಕದ ಅನಭಿಷಿಕ್ತ ದೊರೆಯಾಗಿ ಕೋಟಿಗಟ್ಟಲೆ ಮನಸ್ಸುಗಳಿಗೆ ಇನ್ಸ್ಪಿರೇಷನ್ ಆದರು, ಮಾನವೀಯತೆಯ ಸಂಕೇತವಾದರು. ಅಲ್ಪಮತಿಗಳ ಅವಗಾಹನೆಗೆ ಸಿಲುಕದೆ ಅರಿವುಗೆಟ್ಟವರ ಬಾಯಿಗೆ ಆಹಾರ ಕೂಡ ಆದರು. ಸೊ ಸ್ನೇಹಿತರೆ, ಇದಾಗಿತ್ತು ಮೈಕೆಲ್ ಸಿನಿಮಾ ಬಗ್ಗೆ ನನ್ನ ಮಾತುಗಳು. ಇದು ಬಿಟ್ಟು ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿದೆ. ಬಟ್ ಒಂದೇ ವಿಡಿಯೋದಲ್ಲಿ ಅದೆಲ್ಲವನ್ನು ಕೂಡ ಕ್ರೌಡೀಕರಿಸಲಿಕ್ಕೆ ಆಗಲ್ಲ. ಹಾಗಾಗಿ ಈ ಸಿನಿಮಾದಲ್ಲಿ ನಿಮಗೆ ಬೇರೆ ಯಾವುದೆಲ್ಲ ವಿಷಯಗಳು ಇಷ್ಟ ಆಯಿತು ಅನ್ನೋದನ್ನು ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೈಕೆಲ್ ಜಾಕ್ಸನ್ ಆ್ಯಕ್ಚುಲಿ ತೀರ್ಕೊಂಡಿದ್ದು ಪ್ರೊಪೋಫೋಲ್ ಅನ್ನುವಂತಹ ಅರವಳಿಕೆ ಮದ್ದು, ಒಂದು ಅನೆಸ್ಥೆಟಿಕ್ ಏಜೆಂಟನ್ನು ಅತಿ ಹೆಚ್ಚು ಕೊಟ್ಟಿದ್ದರಿಂದ ಅನ್ನುವಂತಹ ಒಂದು ಮಾಹಿತಿ ಇದೆ. ಮೈಕೆಲ್ ಜಾಕ್ಸನ್ ನಿಗೂಢ ಸಾವಿನ ರಹಸ್ಯ ನಿಮಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಇದ್ದರೆ ನಾನು ಆ ವಿಡಿಯೋನ ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತಿದ್ರೆ
ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.